कृष्णं वन्दे मन्थपाशधरं दिव्यार्भकाकृतिं शिखाबन्धत्रयोपेतं भैष्मीमध्वकरार्चितम् अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहं मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयास्तान्नमस्ये गुरून्मम नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते. ದಶರಥ ಮಹಾರಾಜ ತನಗೆ ಮಕ್ಕಳೇ ಇಲ್ಲ ಅಂತ ಕೊರಗ್ತಿದ್ದ ವೇಳೆ ಇಳಿಯ ವಯಸ್ಸಿನಲ್ಲಿ 4 ಮಂದಿ ಮಕ್ಕಳು ಹುಟ್ಟಿ ಬಂದರು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು. ಮನೆಯಲ್ಲಿ ಮಕ್ಕಳು ಲೋಕದೃಷ್ಟಿಯಿಂದ ಬೆಳೀತಾ ಇದ್ದರೆ ಕಂಡು ಎಲ್ಲರೂ ಕೂಡ ಸಂತೋಷ ಪಡ್ತಾ ಇದ್ರು. ಮೋಕ್ಷಪ್ರದನಾಗಿರತಕ್ಕಂತಹ ವಾಸುದೇವನೇ ರಾಮನಾಗಿ ಬಂದವ. ಹಾಗಾಗಿ ಸ್ವಾನಂದ ತೃಪ್ತ ಇವ ಸಂಬಭೂವು, ರಾಮನ ಮುಖವನ್ನು ಕಂಡ್ರೆ ಮೋಕ್ಷದ ಸುಖವನ್ನೇ ಇಲ್ಲಿ ಅನುಭವಿಸ್ತಾ ಇದ್ರಂತೆ. ಶ್ರೀರಾಮಚಂದ್ರ, ಲಕ್ಷ್ಮಣ, ಭರತ, ಶತ್ರುಘ್ನರು ಬೆಳೀತಾ ಇದ್ದಾರೆ. ವಿಶ್ವಾಮಿತ್ರ ಮಹರ್ಷಿಗಳೊಮ್ಮೆ ಬಂದರು. ದಶರಥನ ಬಳಿ ಒಂದು ಕೇಳ್ತಾ ಇದ್ದಾರೆ, ರಾಮನನ್ನು ಕಳುಹಿಸಿಕೊಡು, ಯಜ್ಞ ಮಾಡ್ತಾ ಇದ್ದೇನೆ, ಅಸುರರ ವಿಘ್ನ. ಬಹು ಕಷ್ಟದಿಂದ ದಶರಥ ಮಹಾರಾಜ ಮಗನನ್ನು ಶ್ರೀರಾಮಚಂದ್ರನನ್ನು ಬೀಳುಕೊಟ್ಟ. ರಾಮ ಹೊರಟಾಗ ಲಕ್ಷ್ಮಣನೂ ಹೊರಟು ನಿಂತ. ಸುಬಾಹು ಮಾರೀಚರನ್ನು ನಿವಾರಿಸಿದ್ದಾಯಿತು. ಯಜ್ಞ ಸಾಂಗವಾಗಿ ನೆರವೇರಿತು. ಈ ಹೊತ್ತಿಗೆ ವಿದೇಹ ನಗರದಲ್ಲಿ ಜನಕ ಮಹಾರಾಜ ತನ್ನ ಮಗಳಾಗಿರುವ ಸೀತಾದೇವಿಯ ಸ್ವಯಂವರದ ಘೋಷಣೆಯನ್ನು ಮಾಡಿಸಿದ್ದ. ವಿಶ್ವಾಮಿತ್ರ ಮಹರ್ಷಿಗಳು ರಾಮ ಲಕ್ಷ್ಮಣರನ್ನು ಅಲ್ಲಿ ಕರ್ಕೊಂಡು ಹೋದರು. ದಶರಥ ಜನಕ ಮಹಾರಾಜ ಇಟ್ಟಿದ್ದಂತಹ ಪಣವನ್ನು ಶ್ರೀರಾಮಚಂದ್ರ ಗೆದ್ದ. ಧನುಸನ್ನೆತ್ತಿ ಹೆದೆಯೇರಿಸಬೇಕು ಅಂತ ಹೊರಟ, ಮುರಿದೇ ಹೋಯಿತು. ನಿನ್ನೆ ತನಕ ರಾವಣಾದಿ ರಾಜರೇ ಬಂದು ಪ್ರಯತ್ನಪಟ್ಟರೂ ಆಗದೇ ಇದ್ದಂತಹ ಕಾರ್ಯ ಶ್ರೀರಾಮಚಂದ್ರನಿಂದ ಆಗುಹೋಯಿತು. ಸೀತಾದೇವಿ ಶ್ರೀರಾಮಚಂದ್ರರ ವಿವಾಹ ಮಹೋತ್ಸವವನ್ನು ಜನಕ ಮಹಾರಾಜ ದಶರಥ ರಾಜನನ್ನೂ ಕರೆಸಿಕೊಂಡು ವೈಭವದಲ್ಲಿ ನಡೆಸಿಕೊಟ್ಟ. ಲಕ್ಷ್ಮಣ, ಭರತ, ಶತ್ರುಘ್ನರಿಗೂ ವಿವಾಹ ಮಾಡಿಕೊಟ್ಟ. ಬಹುಕಾಲ ಅಲ್ಲುಳಿದು ಉತ್ಸವವನ್ನು ಅನುಭವಿಸಿ ಮತ್ತೆ ಮರಳಿ ಊರಿಗೆ ಹೊರಟಿದ್ದಾರೆ. ಆ ಹೊತ್ತಿಗೆ ಮಧ್ಯ ಮಾರ್ಗದಲ್ಲಿ ಪರಶುರಾಮ ದೇವರ ಭೇಟಿಯಾಯಿತು. 21 ಸಾರಿ ಭೂಪ್ರದಕ್ಷಿಣೆಗೈದು ದುಷ್ಟಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಂತಹ, ಅದೇ ವೇಗದಲ್ಲಿ ಓಡಿ ಬರ್ತಾ ಇರುವಂತಹ ಪರಶುರಾಮನನ್ನು ಕಂಡು ದಶರಥ ಮಹಾರಾಜ ಇಷ್ಟು ದುಃಖಪಟ್ಟ. ಉದ್ದಂಡ ನಮಸ್ಕಾರ ಮಾಡಿಬಿಟ್ಟ, ಬೇರೆ ದಾರಿನೇ ಇಲ್ಲ. ಪರಶುರಾಮರಂದರು, ರಾಮನನ್ನು ನನ್ನ ಜೊತೆಗೆ ಯುದ್ಧಕ್ಕೆ ಕಳುಹಿಸು. ಇಷ್ಟು ಹೇಳಿದ್ದೇ ಪರಶುರಾಮ ದೇವರು ಒಂದು ಕಥೆಯನ್ನು ಹೇಳಿದರು. ಹಿಂದೊಮ್ಮೆ ಜಗತ್ತಿನ ಸಾರವನ್ನೆಲ್ಲ ಸಂಗ್ರಹಿಸಿ 2 ಧನುಸ್ಸುಗಳ ನಿರ್ಮಾಣ ಆಯಿತು. ಮಹಾಧನುಸ್ಸುಗಳು, ಒಂದನ್ನು ರುದ್ರದೇವರು ಧಾರಣೆ ಮಾಡಿಕೊಂಡರು, ಇನ್ನೊಂದನ್ನು ಶ್ರೀಮನ್ನಾರಾಯಣ ಧಾರಣ ಮಾಡಿದ.
ಇಬ್ಬರ ಕೈಯಲ್ಲಿ 2 ಧನುಸ್ಸು ಬಂದಾಗ ದೇವತೆಗಳು ಈರುವರಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡರು. ಹರಿಸರ್ವೋತ್ತಮತ್ವ ನಮಗೆ ತಿಳಿದಿದೆ, ಜಗತ್ತಿಗೂ ತಿಳಿಯಬೇಕು. ಅದು ತಿಳಿಬೇಕು ಅಂತಿದ್ರೆ ಸುಮ್ಮನೆ ಉಪದೇಶದಿಂದ ತಿಳಿಯೋದಲ್ಲ, ಒಂದು ನಿದರ್ಶನದ ಮೂಲಕ, ಘಟನೆಯ ಮೂಲಕ ತಿಳಿಯಬೇಕು. ಹಾಗಾಗಿ ಇಬ್ಬರೂ 2 ಕೈಯಲ್ಲಿ ಧನುಸ್ಸು ಹಿಡ್ಕೊಂಡಿದ್ದೀರಿ, ಇಬ್ಬರು ಯುದ್ಧ ಮಾಡಬೇಕು. ರುದ್ರದೇವರು ಹೆದೆಯೇರಿಸಿ ಬಿಲ್ಲನ್ನು ನಿಂತಿದ್ದಾರೆ. ಆದರೆ ನಿಂತವರು ಹಾಗೆ ಶಿಲಾಪ್ರತಿಮೆಯಂತೆ ನಿಂತೇ ಬಿಟ್ಟರು. ಕಣ್ಣೆತ್ತಿ ಆ ನಾರಾಯಣನನ್ನು ನೋಡೋದು ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಶ್ವಾಸೋಚ್ಛ್ವಾಸವೂ ನಡೀತಾ ಇಲ್ಲ, ಕಲ್ಲಿನಂತೆ ನಿಂತು ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ಶ್ರೀಮನ್ನಾರಾಯಣನ ಪ್ರೇರಣೆ ಇಲ್ಲ ಅಂತಾದರೆ, ಯಪ್ರೇರಕ ಸಕಲಶೇಮುಷಿ ಸಂತದೇಶ್ಚ, ಎಲ್ಲರೊಳಗಿದ್ದುಕೊಂಡು ನಿಯಮನ ಮಾಡುವವನೇ, ಪ್ರೇರಣೆ ನೀಡುವವನೇ ಭಗವಂತ. ಹಾಗಿರುವಾಗ ಶ್ರೀಮನ್ನಾರಾಯಣ ರುದ್ರದೇವರನ್ನು ಒಳಗಿನೇ ಗೆದ್ದುಬಿಟ್ಟ. ಯುದ್ಧವನ್ನು ಒಳಗಿನೇ ಗೆದ್ದುಬಿಟ್ಟ. ಜಗತ್ತಿಗೆ ತಿಳಿದು ಹೋಯಿತು, ದೇವತೆಗಳಿಗೆ ತಿಳಿದು ಹೋಯಿತು, ಪರಮಾತ್ಮ ಶ್ರೀಮನ್ನಾರಾಯಣ ಗೆದ್ದಿದ್ದಾನೆ. ಕೇವಲ ರುದ್ರನಿಗಿಂತ ಉತ್ತಮ ಅಷ್ಟೇ ಅಲ್ಲ, ಶ್ರೀಮನ್ನಾರಾಯಣ ಸರ್ವೋತ್ತಮ. ಭಗವಂತ ರುದ್ರದೇವರನ್ನು ಪ್ರಸನ್ನ ದೃಷ್ಟಿಯಿಂದ ವೀಕ್ಷಿಸಿದ. ತತಃ ಪ್ರಣಮ್ಯಾಶು ಜನಾರ್ದನಂ ಹರಃ ಪ್ರಸನ್ನ ದೃಷ್ಟ್ಯಾ ಹರಿಣಾಭಿವೀಕ್ಷಿತಃ ಜಗಾಮ ಕೈಲಾಸಮಮುಷ್ಯದ ಧನು ತ್ವಯಾ ಪ್ರಭಗ್ನಂ ಕಿಲ ಲೋಕಸನ್ನಿಧೌ. ಯಾವಾಗ ಶ್ರೀಮನ್ನಾರಾಯಣ ಪ್ರಸನ್ನ ದೃಷ್ಟಿಯಿಂದ ರುದ್ರದೇವರನ್ನು ನೋಡಿದ, ರುದ್ರದೇವರು ಶ್ರೀಮನ್ನಾರಾಯಣ ದೇವರಿಗೆ ನಮಸ್ಕಾರ ಮಾಡಿ ಅನುಜ್ಞೆ ಪಡೆದುಕೊಂಡು ಹೊರಟು ಹೋದರು. ಪರಶುರಾಮ ದೇವರು ರಾಮನಲ್ಲಿ ಈ ಕಥೆಯನ್ನು ಹೇಳ್ತಾ ಕೊನೆಯಲ್ಲಿ ಅಂತ ಇದ್ದಾರೆ, ತ್ವಯಾ ಪ್ರಭಗ್ನಂ ತದ್ಧನು ಕಿಲ ಲೋಕಸನ್ನಿಧೌ. ನಿನ್ನೆ ದಿವಸ ನೀನು ಏನು ಧನುಸ್ಸನ್ನು ಮುರಿದು ಹಾಕಿದ್ದಿ, ಅದು ಅದೇ ಧನುಸ್ಸು. ಜಗತ್ತಿನ ಸಾರವನ್ನೇ ಸಂಗ್ರಹಿಸಿ ಯಾವ 2 ಧನುಸ್ಸುಗಳ ನಿರ್ಮಾಣ ಆಗಿತ್ತು, ಆ 2ರಲ್ಲಿ ಯಾವ ಒಂದನ್ನು ರುದ್ರದೇವರು ತಾವು ಧಾರಣೆ ಮಾಡಿದ್ರು. ಶ್ರೀಮನ್ನಾರಾಯಣನ ಮುಂದೆ ನಿಂತಾಗ ಯುದ್ಧ ಮಾಡೋದಲ್ಲ, ಕಣ್ಣೆತ್ತಿ ನೋಡೋದಲ್ಲ, ಶ್ವಾಸೋಚ್ಛ್ವಾಸ ಮಾಡೋದೇ ಸಾಧ್ಯ ಆಗಿಲ್ಲ. ಯಾವ ಧನುಸ್ಸನ್ನು ಕೈಯಲ್ಲಿ ಹಿಡಿದಿದ್ದಾಗ ಆ ಧನುಸ್ಸನ್ನು ಜನಕ ಮಹಾರಾಜ ಸೀತೆಯಂತಹ ಮಗಳನ್ನು ಪಡೆದ ಮೇಲೆ ನನಗೊಂದು ಅಸಾಧಾರಣವಾದ ಧನುಸ್ಸು ಬೇಕು, ಒಂದು ಆಯುಧ ಬೇಕು ಅಂತ ಹೇಳಿಕೊಂಡು ರುದ್ರದೇವರನ್ನು ತಪಸ್ಸಿಂದ ಒಲಿಸಿಕೊಂಡಿದ್ದ. ರುದ್ರದೇವರು ಧನುಸ್ಸನ್ನು ಕೊಟ್ಟಿದ್ದರು. ಎಂಥ ಧನುಸ್ಸು? ಆ ಧನಸ್ಸನ್ನು ಎತ್ತಲಿಕ್ಕೆ ರುದ್ರದೇವರೇ ಬರಬೇಕು. ಅಂಥ ಧನಸ್ಸು. ಕಥಂಚನಾಚಾಲ್ಯ ಮೃತೇ ಪಿನಾಕಿನಂ. ಜನಕ ಮಹಾರಾಜನ ಸೇವಕರು ಯಾವ ಬಂಡಿಯ ಮೇಲೆ ಆ ಧನುಸ್ಸನ್ನಿಟ್ಟಿದೆ, ಬಂಡಿಯ ಸಮೇತದನ್ನು ಆ ಕಡೆ ಈ ಕಡೆ ಒಯ್ತಾರೆ. ಅದೂ ರುದ್ರದೇವರ ಅನುಗ್ರಹದಿಂದಾಗಿ. ಆ ಧನುಸ್ಸನ್ನೇ ರುದ್ರದೇವರು ಈ ದಶರಥ ಆ ಜನಕ ಮಹಾರಾಜನಿಗೆ ಆವತ್ತು ನೀಡಿದ್ದು. ಅದೇ ಧನುಸ್ಸನ್ನು ನಿನ್ನೆ ದಿವಸ ನೀನು ಲೋಕ ಎಲ್ಲ ನೋಡ್ತಾ ಇರುವಂಥದ್ದನ್ನು ಮುರಿದು ಹಾಕಿದ್ದಿ. ರುದ್ರದೇವರು ಪರಶುರಾಮ ದೇವರು ಬಂದದ್ದೇ ಇದಕ್ಕೋಸ್ಕರ. ಯಾಕೆ? ಯಾವ ಶ್ರೀರಾಮಚಂದ್ರ ಇದ್ದಾನೆ, ಲೋಕದಲ್ಲಿ ಇನ್ನೂ ಅನೇಕ ಮಂದಿಗೆ ಸಾಕ್ಷಾತ್ ಶ್ರೀಮನ್ನಾರಾಯಣ ಅನ್ನೋದು ತಿಳಿದಿಲ್ಲ. ಅದನ್ನು ನಿದರ್ಶನದ ಮೂಲಕ ತಿಳಿಸಬೇಕಾಗಿದೆ. ಅದಕ್ಕೋಸ್ಕರ ಪರಶುರಾಮ ದೇವರು ಬಂದದ್ದು. ಅವರಂತ ಇದ್ದಾರೆ,
ಧನುರ್ಯದನ್ಯದ್ಧರಿಹಸ್ತ ಯೋಗ್ಯಂ ತತ್ಕಾರ್ಮುಕಾತ್ ಕೋಟಿಗುಣಂ ಪುನಶ್ಚ ವರಂ ಹಿ ಹಸ್ತೆ ತದಿದಂ ಗೃಹೀತಂ ಮಯಾ ಗೃಹಾಣೈತ ತಥೋ ಹಿ ವೈಷ್ಣವಂ. ಪರಶುರಾಮ ದೇವರು ಬರುವಾಗ ಬರಿಗೈಲಿ ಬಂದವರಲ್ಲ. ಒಂದು ಕೈಯಲ್ಲಿ ಕೊಡಲಿ, ಇನ್ನೊಂದು ಕೈಯಲ್ಲಿ ಮಹಾಧನುಸ್ಸು. ಈ ಧನುಸ್ಸು ರುದ್ರದೇವ್ ಪರಶುರಾಮ ದೇವರು ಯಾವುದು ಧನುಸ್ಸನ್ನು ಧಾರಣೆ ಮಾಡಿಕೊಂಡು ಬಂದಿದ್ದಾರೆ. ಈ ಧನುಸ್ಸು ಯಾವುದು? ಈ ಧನುಸ್ಸು ಆ ಧನುಸ್ಸು. ಆವುದು ಶ್ರೀಮನ್ನಾರಾಯಣನ ಕೈಯಲ್ಲಿದ್ದ ಇನ್ನೊಂದು ಧನುಸ್ಸು ಏನಿದೆಯಲ್ಲ, ಆ ಧನುಸ್ಸು. ಧನುರ್ಯದನ್ಯತ ಹರಿಹಸ್ತ ಯೋಗ್ಯಂ, ಅದರ ಯೋಗ್ಯತೆ ಏನು? ತತ್ಕಾರ್ಮುಕಾತ್ ಕೋಟಿಗುಣಂ ಪುನಶ್ಚ. ಯಾವ ಧನುಸ್ಸನ್ನು ರಾವಣಾದಿಗಳು ಅಲುಗಾಡಿಸೋದು ಸಾಧ್ಯ ಆಗಿಲ್ಲ, ಅಂತಹ ಧನುಸ್ಸು ಅದಕ್ಕಿಂತ ಕೋಟಿ ಪಟ್ಟು ಅಧಿಕವಾಗಿರುವ ಸಾಮರ್ಥ್ಯ ಇರುವಂತಹ ಧನುಸ್ಸು ಶ್ರೀಮನ್ನಾರಾಯಣನ ಕೈಯಲ್ಲಿದ್ದಂತಹ ಧನುಸ್ಸು. ಪರಶುರಾಮ ದೇವರು ಅಂತ ಇದ್ದಾರೆ, ಆ ಧನಸ್ಸನ್ನು ನಾನಿವತ್ತು ಹಿಡ್ಕೊಂಡ್ಬಂದಿದ್ದೇನೆ, ತಗೋ. ಆ ಧನಸ್ಸನ್ನು ಮುರಿದು ಹಾಕಿದ್ದಿ, ಈ ಧನಸ್ಸನ್ನು ತಗೋ. ಇದು ವೈಷ್ಣವ ಧನಸ್ಸು, ಅದು ಶೈವ ಧನಸ್ಸು, ಇದು ವೈಷ್ಣವ ಧನಸ್ಸು. ತಗೊಂಡೇನು ಮಾಡಬೇಕು? ಯದೀದಮಾಗೃಹ್ಯ ವಿಕರ್ಷಸಿತ್ವಂ ತದಾ ಹರಿರ್ನಾತ್ರ ವಿಚಾರ್ಯಮಸ್ತಿ. ಇದು ಬ್ರುವಾಣ ಪ್ರದದೌ ಧನುರ್ವರಂ ಪ್ರದರ್ಶಯನ್ ವಿಷ್ಣುಬಲಂ ಹರಾದ್ವರಂ. ಈ ಧನಸ್ಸನ್ನು ತಗೋ, ಇದನ್ನೂ ನೀನು ಹೆದೆಯೇರಿಸಿದಿ ಅಂತಾದರೆ, ಇದನ್ನೂ ನೀನು ಹೆದೆಯೇರಿಸಿದಿ ಅಂತಾದರೆ, ಹೆದೆಯೇರಿಸಿದ್ರೆ ಸಾಕು, ನೀನು ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಇದ್ದಿ, ಆ ಬಗ್ಗೆ ಯಾವ ಸಂಶಯವೂ ಬೇಡ. ತಗೋ ಈ ಧನಸ್ಸನ್ನು ತಿಳಿಕೊಂಡು ಪರಶುರಾಮ ದೇವರು ತನ್ನ ಕೈಯಲ್ಲಿದ್ದಂತಹ ನಾರಾಯಣ ವೈಷ್ಣವ ಧನುಸ್ಸು ಏನಿದೆಯಲ್ಲ, ಅದನ್ನು ರಾಮದೇವರಿಗೆ ಕೊಟ್ಟರು. ಯಾಕೆ? ಈ ಶ್ರೀರಾಮಚಂದ್ರ ಆ ಶ್ರೀಮನ್ನಾರಾಯಣ ಇದ್ದಾನೆ ಅನ್ನೋದನ್ನು ಜಗತ್ತಿಗೆ ತೋರಿಸಬೇಕಾಗಿತ್ತು. ರಾಮದೇವರದನ್ನು ಸ್ವೀಕಾರ ಮಾಡಿದರು. ಪ್ರಗೃಹ್ಯ ತಚ್ಚಾಪವರಂ ಸ ರಾಘವ ಚಕಾರ ಸಜ್ಜಂ ನಿಮಿಷೇಣ ಲೀಲಯ ಚಕರ್ಷ ಸಂಧಾಯ ಶರಂಚ ಪಶ್ಯತಃ ಸಮಸ್ತ ಲೋಕಸ್ಯ ಚ ಸಂಶಯಂ ನುದನ್. ಸಜ್ಜನರಲ್ಲೂ ಅನೇಕ ಮಂದಿಗೆ ಶ್ರೀರಾಮಚಂದ್ರ ಅವನು ನಾರಾಯಣ ಹೌದೋ ಅಲ್ಲೋ ಅನ್ನುವಂತಹ ಸಂಶಯವಿತ್ತು. ಎಲ್ಲ ಬಗೆಯ ಮಂದಿ ಇರ್ತಾರೆ. ಶ್ರೀರಾಮಚಂದ್ರ ಆ ಧನುಸ್ಸನ್ನು ಸ್ವೀಕಾರ ಮಾಡಿದ. ನಿಮಿಷೇಣ, ಕಣ್ಣರೆಪ್ಪೆ ಮಿಟುಕಿಸುವುದರ ಒಳಗಾಗಿ ಆ ಧನಸ್ಸನ್ನು ಹೆದೆಯೇರಿಸಿಬಿಟ್ಟ. ಚಕಾರ ಸಜ್ಜಂ ನಿಮಿಷೇಣ ಲೀಲಯ, ಯಾವ ಆಯಾಸವೂ ಇಲ್ಲ, ನಿರಾಯಾಸವಾಗಿ ರಾಮದೇವರು ಪರಶುರಾಮದೇವರು ಹೇಳಿರತಕ್ಕಂತಹ ಕೊಟ್ಟ ಕಾರ್ಯವನ್ನು ಈಡೇರಿಸಿದರೂ ಅಲ್ಲಿಗೆ ನಿಲ್ಲದೆ ಅದೇ ಧನುಸ್ಸಿನ ಮೂಲಕ ಬಾಣವನ್ನೂ ಹೂಡ್ತಾ ಇದ್ದಾರೆ. ಚಕರ್ಷ ಸಂಧಾಯ ಶರಂಚ ಪಶ್ಯತಃ, ಬಾಣವನ್ನು ಹೂಡಿ ಆ ಸಜ್ಜವನ್ನು, ಆ ಜ್ಯಾ ಏನಿದೆಯಲ್ಲ ಅದನ್ನು ಎಳಿತಾ ಇದ್ದಾರೆ. ರಾಮದೇವರ ಬಲ ಏನು ಅನ್ನೋದು ಇಲ್ಲಿ ಸ್ಪಷ್ಟ ಆಯಿತು. ಆ ಧನುಸ್ಸಿನ ಸಾಮರ್ಥ್ಯ ಏನು ಅನ್ನೋದನ್ನು ಪರಶುರಾಮ ದೇವರು ಹೇಳಿದರು. ಧನುಸ್ಸಿನ ಸಾಮರ್ಥ್ಯ ಏನು ಅನ್ನೋದನ್ನು ಪರಶುರಾಮ ದೇವರು ಹೇಳಿದ್ದಾರೆ. ಅಂತಹ ಧನುಸ್ಸನ್ನು ಹೆದೆಯೇರಿಸುವ ಮೂಲಕ ರಾಮದೇವರು ತನ್ನ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿಕೊಟ್ಟರು. ರಾಮಚಂದ್ರನ ಬಲ ಅದು ಮಹಾವಿಷ್ಣುವಿನ ಬಲವೇ ಅನ್ನೋ ತೀರ್ಮಾನ ಆಯಿತು. ಪ್ರದರ್ಶಿತೆ ವಿಷ್ಣುಬಲೆ ಸಮಸ್ತತೋ ಹರಾಚ್ಚ ನಿಸ್ಸಂಖ್ಯತೆಯ ಮಹಾಧಿಕೆ ಜಗಾದ ಮೇಘೌಘ ಗಭೀರಯಾಗಿರಾ ಸ ರಾಘವಂ ಭಾರ್ಗವ ಆದಿಪುರುಷ. ಪರಶುರಾಮ ದೇವರು ತಾನು ಕೊಟ್ಟ ಕಾರ್ಯವನ್ನು ರಾಮದೇವರು ಯಾವಾಗ ಪೂರೈಸಿಬಿಟ್ರು ಅವರು ಅಂತ ಇದ್ದಾರೆ. ಅಲಂ ಬಲಂತೆ ಜಗತೋಖಿಲಾದ್ವರಂ ಪರೋಸಿ ನಾರಾಯಣ ಏವ ನಾನ್ಯಥ. ಹೌದು, ನೀನು ಶ್ರೀಮನ್ನಾರಾಯಣನೇ ಸರಿ, ನಿನ್ನ ಸಾಮರ್ಥ್ಯಕ್ಕೆ ಎದುರಿಲ್ಲ, ನಿನ್ನ ಸಾಮರ್ಥ್ಯಕ್ಕೆ ಎದುರಿಲ್ಲ. ಇನ್ನೊಂದು ಕೆಲಸ ಮಾಡಬೇಕಾದದ್ದಿದೆ, ಇನ್ನೊಂದು ಕೆಲಸ ಮಾಡಬೇಕು. ಏನದು? ವಿಸರ್ಜಯ ಸ್ವೇಹ ಶರಂ ತಪೋಮಯೇ ಮಹಾಸುರೇ ಲೋಕಮಯೇ ವರಾದ್ವಿಭೋ. ಇನ್ನೊಂದು ಕೆಲಸ ಮಾಡು, ನೋಡು ಇಲ್ಲಿ ಬಾಣ ಹೂಡೀಗ, ಬಾಣ ಪ್ರಯೋಗಿಸಿಬಿಡು. ಎಲ್ಲಿ? ಇಹ
ಎಲ್ಲಿಗೆ, ಯಾರಿಗೆ, ಯಾಕೆ? ನಿಮ್ಮದು ಆಚಾರ್ಯರು ಅಂತ ಇದ್ದಾರೆ, ಪುರಾ ಅತುಲೋ ನಾಮ ಮಹಾಸುರೋ ಭವತಿ ವರಾತ್ ಸದು ಬ್ರಹ್ಮಣಃ ಆಪಲೋಕತಾಂ ಪುನಶ್ಚ ತಂಪ್ರಾಹ ಜಗದ್ಗುರುರ್ಯದಾ ಹರಿರ್ಜಿತಸ್ಯಾತಿ ತದೈವ ವಧ್ಯಸೆ. ಹಿಂದೆ ಅತುಲ ಅಂತ ಹೆಸರಿನ ಒಬ್ಬ ರಾಕ್ಷಸ, ಬ್ರಹ್ಮದೇವರ ವರಬಲದಿಂದಾಗಿ ಲೋಕಮಯನಾಗಿ ಬಿಟ್ಟ. ಎಲ್ಲೋ ಒಂದು ಕಡೆ ಹೊಡೆದರೆ ಸಾಯೋದಲ್ಲ, ಎಲ್ಲ ಕಡೆ ವ್ಯಾಪ್ತನಾಗಿದ್ದೆ ಅಂದರೆ ತನಗೆ ಸಾವೇ ಇಲ್ಲ. ಆ ದೃಷ್ಟಿಯಲ್ಲಿ ಇಂಥ ಒಂದು ವರವನ್ನು ಕೇಳಿದ್ದ. ಬ್ರಹ್ಮದೇವರಂದರು, ಸರಿ, ಯಾರಿಗೂ ಸಾವೇ ಇಲ್ಲ ಅಂತ ಮಾಡಲಿಕ್ಕೆ ಬರೋದಿಲ್ಲ. ಒಂದು ಕಂಡೀಷನ್ನು, ಏನು? ಯದಾ ಹರಿರ್ಜಿತಸ್ಯಾಧಿ ತದೈವ ವಧ್ಯಸೆ. ಯಾವತ್ತು ಶ್ರೀಹರಿಗೆ ಸೋಲಾಗತ್ತೋ, ಯಾವತ್ತು ಶ್ರೀಹರಿಗೆ ಸೋಲಾಗತ್ತೋ ಆವತ್ತು ನಿನಗೆ ಸಾವು. ಅವನಿಗೆ ಸೋಲಾಗದ ದಿವಸ ನಿನಗೆ ಸಾವು. ಪರಶುರಾಮ ದೇವರು ಈ ಕಾರಣಕ್ಕೋಸ್ಕರ ರಾಮನ ಮುಂದೆ ತಾನು ಸೋಲೊಪ್ಪಿಕೊಳ್ಳುವ ಮೂಲಕ ಆ ಅಸುರನ ಸಂಹಾರಕ್ಕೆ ನಾಂದಿ ಹಾಡ್ತಾ ಇದ್ದಾರೆ. ಅಥೋ ವಧಾರ್ಥಂ ಜಗದಂತಕಸ್ಯ, ಜಗತ್ತಿಗೇನೆ ಯಮಪ್ರಾಯನಾಗಿದ್ದವ ಆ ಅತುಲ ಅನ್ನುವ ರಾಕ್ಷಸ, ಅವನ ಸಾವು ಆಗಬೇಕಾಗಿದೆ. ನೋಡು, ನಾನು ಸೋತವನ ಜನಿಸಿದ್ದೇನೆ, ಬಾಣ ಪ್ರಯೋಗ ಮಾಡು ಅವನಿಗೆ. ರಾಮದೇವರು ಬಾಣವನ್ನು ಪ್ರಯೋಗಿಸಿದ್ರು. ಲೋಕದ ಜಗತ್ತಿನ ಕಣ್ಣಿಗೆ ರಾಮನ ಮೇಲೇ ಬಾಣ ಪ್ರಯೋಗಿಸಿದ ಅಂತ. ಆದರೆ ರಾಮ ಬಾಣ ಪ್ರಯೋಗಿಸಿದ್ದು ಪರಶುರಾಮ ದೇವರ ಮೇಲಲ್ಲ. ಲೋಕ ಕಾಣುವಂತೆ ರಾಮದೇವರು ಪರಶುರಾಮನ ಮೇಲೆಯೇ ಬಾಣ ಹೂಡಿದರು. ಅಲ್ಲ, ರಾಮದೇವರು ಬಾಣ ಹೂಡಿದ್ದು ಪರಶುರಾಮ ದೇವರೇ ಹೇಳಿದಂತೆ ಆ ಅತುಲ ಅನ್ನುವ ಅಸುರನ ಮೇಲೆ. ಅತುಲ ರಾಕ್ಷಸನಿಗೆ ಹೊಡೆಯಬೇಕು ಅಂತಂದರೆ ಇಲ್ಲಿ ಹೊಡೆ ಅಂದ್ರೆ ಪರಶುರಾಮ ದೇವರು ಯಾಕೆ ಹೇಳಿದರು? ಇನ್ನೊಂದು ಕಾರಣ ಇದೆ. ಏನು ಅಂತಂದರೆ, ಪುರಾ ವರೋನೇನ ಶಿವೋಪಲಂಬಿತ ಮುಮುಕ್ಷಯ ವಿಷ್ಣುತನ ಪ್ರವೇಶನಂ ಸತೇನ ರಾಮೋದರಗೋ ಬಹಿರ್ಗತಃ ತದಾಜ್ಞೆಯೈವಾಶು ಬಭುವ ಭಸ್ಮಸಾತ್. ಅತುಲ ಅಂತ ಹೆಸರು ಅವನಿಗೆ, ಅನ್ವರ್ಥವಾದ ಹೆಸರು. ಸಾಯದೇ ಇರುವಂತೆ ಏನೆಲ್ಲ ಮಾಡಬೇಕೋ ಅಂಥ ವರವನ್ನು ಬ್ರಹ್ಮದೇವರದ್ದು ಪಡ್ಕೊಂಡ. ಲೋಕಮಯನಾಗಿರಬೇಕು. ಎಲ್ಲೋ ಒಂದು ಕಡೆ ಹೊಡೆದರೆ ಸಾಯೋದಲ್ಲ. ಸಾಯದೇ ಇರುವುದೇ ದೊಡ್ಡ ಸಾಧನೆ ಅಲ್ಲ. ಈ ಸ್ಥಿತಿಯಲ್ಲಿಯೇ ಮೋಕ್ಷಕ್ಕೆ ಹೋಗಬೇಕು ನಾನು. ಈ ಸ್ಥಿತಿಯಲ್ಲಿಯೇ ಮೋಕ್ಷಕ್ಕೂ ಹೋಗಬೇಕು. ಹೇಗೆ ಹೋಗುವುದು? ಅವನ ಯೋಗ್ಯತೆ ಪರಿಜ್ಞಾನ ಅವನಿಗಿತ್ತು. ನಾನು ಮೋಕ್ಷಕ್ಕೆ ಹೋಗುವುದು, ಸರಿದಾರಿಯಲ್ಲಿ ಹೋದೆ ಅಂತಂದರೆ ನನಗೆ ಮೋಕ್ಷ ಮಾರ್ಗದ ಬಾಗಿಲು ತೆರೆಯೋದಿಲ್ಲ. ಏನು ಮಾಡುವುದು? ಆದರೂ ಹೋಗಬೇಕು. ಭಗವಂತ ಪರಶುರಾಮನಾಗಿ ಬಂದಿದ್ದಾನಂತೆ. ಅವನ ದೇಹದೊಳಗೆ ನಾನು ಸೇರಿಕೊಂಡೆ ಅಂತಂದರೆ ನಾಳೆ ಅವನು ಇಲ್ಲಿ ಕೆಲಸ ಮುಗಿಸಿ ವೈಕುಂಠಕ್ಕೆ ಹೋಗುವಾಗ, ಮೋಕ್ಷಕ್ಕೆ ಹೋಗುವಾಗ ನಾನು ಹೋಗಿಬಿಡ್ತೇನೆ. ರುದ್ರದೇವರನ್ನು ತಪಸ್ಸಿನಿಂದ ಒಲಿಸಿಕೊಂಡ. ರುದ್ರದೇವರು ತಥಾಸ್ತು ಅಂತ ಹೇಳಿದರು. ಬಂದು ಪರಶುರಾಮ ದೇವರೊಳಗೆ ಸೇರಿಕೊಂಡ. ಪರಶುರಾಮ ದೇವರು ಕೂಡ ಆಗಲಿ ಬಾ ಅಂತ ಕರ್ಕೊಂಡ್ರು. ಭಗವದಿಚ್ಛೆ ಅದು ನೆರವೇರುತ್ತೆ ಹೊರತು ನಮ್ಮ ನಿಮ್ಮ ಇಚ್ಛೆ ಅಲ್ಲ. ಸಾಯಲೂಬಾರದು, ಇದೇ ಸ್ಥಿತಿಯಲ್ಲಿ ಮೋಕ್ಷಕ್ಕೂ ಹೋಗಬೇಕು. ಅದಕ್ಕೆ ಬೇಕಾದ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದ. ಇಂಥ ಬುದ್ಧಿವಂತಿಗೆ ಪ್ರಾಶಯ. ಇದಕ್ಕೆ ಅವನಿಗೆ ಹೆಸರು ಅತುಲ. ಅತುಲ ಅಂತ ಹೇಳಿದರೆ ಅವನಿಗೊಬ್ಬ ಸರಿಸಾಟಿಯೇ ಇಲ್ಲ.
ಅವನಿಗೆ ಸರಿಸಾಟಿಯೇ ಇಲ್ಲ, ಅಂಥ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದ. ಪರಶುರಾಮ ದೇವರಂದರು, ನೋಡು, ಅವನಿಗೆ ನೇರವಾಗಿ ಅಂದರು, ರಾಮನ ಮುಂದೆ ನಾನು ಸೋತಿದ್ದೇನೆ, ನೆನಪಿಸಿಕೋ, ನಿನಗೆ ಕೊಟ್ಟ ಬ್ರಹ್ಮದೇವರು ಕೊಟ್ಟ ವರವನ್ನೊಮ್ಮೆ ನೆನಪಿಸಿಕೋ, ಕಂಡೀಷನ್ನೊಮ್ಮೆ ನೆನಪಿಸಿಕೋ. ಯಾವಾಗ ನನಗೆ ಸೋಲಾಗಿದೆ, ಒಳಗಿದ್ದಿ ಅಂತೇಳಿ ಸಾವಾಗತ್ತೆ. ನೋಡು, ರಾಮ ಬಾಣ ಹುಡ್ತಾ ಇದ್ದಾನೆ, ನೀನು ಬದುಕಬೇಕು ಅಂತಿದ್ರೆ ಹೊರ ಬಂದ. ರಾಮದೇವರು ಹೊಡೆದಂತಹ ಬಾಣ ಅತುಲಾಸುರನಿಗೆ ಬಡಿಯಿತು, ಅಲ್ಲಿಯೇ ಬೂದಿಯಾಗಿಬಿತ್ತು. ಹೀಗೆ ಇಂಥ ಒಬ್ಬ ಅತುಲನಾಗಿರತಕ್ಕಂತಹ ರಾಕ್ಷಸನ, ಜಗದಂತಕನಾಗಿರತಕ್ಕಂತಹ ಅಸುರನ ಸಂಹಾರ ಮಾಡಲಿಕ್ಕೆ ಪರಶುರಾಮ ದೇವರು ಇಂಥ ಒಂದು ನಾಟಕವನ್ನು ಮಾಡಿದರು. ರಾಮದೇವರು ಅದಕ್ಕೆ ಅನುಗುಣವಾಗಿ ನಡ್ಕೊಂಡ್ರು. ಇದೀವ ರಾಮಾಯ ಸ ರಾಘವಂ ಶರಂ ವಿಕರ್ಷಮಾಣ ವಿನಿಹತ್ಯ ಚ ಅಸುರಂ. ಲೋಕಕ್ಕೆ ನೋಡೋವಂತೆ ಕಾಣುವಂತೆ ರಾಮದೇವರಿಗೆ ಬಾಣ ಹೊಡಿದ್ದು, ಆದರೆ ಪರಶುರಾಮನಿಗೇನೆ ಬಾಣ ಹೊಡಿದ್ದು, ಆದರೆ ರಾಮದೇವರು ಬಾಣ ಹೊಡಿದ್ದು ಆ ಅತುಲಾಸುರನಿಗೆ. ಬೂದಿಯಾಗಿ ಬಿದ್ದ. ಲೋಕದ ಮುಂದೆ ನಾಟಕ. ತಪಸ್ತದೀಯಂ ಪ್ರಬದನ್ಮುಮೋದ ತದೀಯಮೈವಕ್ಯಭವ ಸಮಸ್ತಂ. ನಿನ್ನ ತಪಸ್ಸೆಲ್ಲ ಇವತ್ತಿಗೆ ಭ್ರಷ್ಟಾಗಿ ಬಿಡ್ತು, ನಿನ್ನ ತಪಸ್ಸೆಲ್ಲ ಭ್ರಷ್ಟಾಗಿ ಬಿಡ್ತು ಅಂತ ಘೋಷಣೆ ಮಾಡ್ತಾರೆ ರಾಮದೇವರು. ಯಾರ ತಪಸ್ಸು ಭಗ್ನವಾಗಿ ಹೋಯಿತು? ಆ ಅತುಲಾಸುರನ ತಪಸ್ಸು ಅದು ಇವತ್ತೇ ಭಗ್ನವಾಯಿತು. ಲೋಕದ ದೃಷ್ಟಿಗೆ ಪರಶುರಾಮ ದೇವರು ತಪಸ್ಸು ಮಾಡಿ ಇಂಥ ಸಾಮರ್ಥ್ಯವನ್ನು ಪಡೆದಿದ್ದರು. 21 ಸಾರಿ ಭೂಪ್ರದಕ್ಷಿಣೆಗೈದು ಎಲ್ಲ ಕ್ಷತ್ರಿಯರನ್ನು ಮಣಿಸಿದರು. ಅಂಥ ತಪ ಪ್ರಭಾವ ರಾಮನ ಮುಂದೆ, ನನ್ನ ಮುಂದೆ ಅದೆಲ್ಲ ಮುಗಿದು ಹೋಯಿತು, ಕಳೆದು ಹೋಯಿತು ಅನ್ನುವ ಭಾವ ದುರ್ಜನರಿಗೆ ಕಾಣಬೇಕು. ಒಬ್ಬನೇ ಭಗವಂತ 2 ರೂಪಗಳನ್ನು ಧಾರಣೆ ಮಾಡಿಕೊಂಡು ಇಂಥ ಒಂದು ನಾಟಕವನ್ನು ಆಡ್ತಾ ಇದ್ದಾನೆ. ನಿರಂತರಾನಂತ ವಿಬೋಧ ಸಾರಃ ಸ ಜಾನಮಾನೋ ಅಖಿಲಂ ಆದಿಪುರುಷಃ ವದನ್ ಶೃಣೋತೀವ ಚ ವಿನೋದತೋ ಹರಿ ಸ ಏಕ ಏವ ದ್ವಿತನುರ್ಮುಮೋದ. ಒಬ್ಬನೇ ಭಗವಂತ, ನಿರಂತರಾನಂತ ವಿಬೋಧ ಸಾರಃ. ಅವನ ಜ್ಞಾನ, ಅವನ ಆನಂದ ಯಾವತ್ತೂ ಅದಕ್ಕೆ ಇನಿತೂ ಚ್ಯುತಿ ಇಲ್ಲ. ಅವರ ಆನಂದ, ಅವನ ಜ್ಞಾನಕ್ಕೆ ಇನಿತೂ ಕೂಡ ಚ್ಯುತಿ ಇಲ್ಲ. ಅಂಥ ಒಬ್ಬ ಭಗವಂತ ಪರಶುರಾಮನಾಗಿ ನಿಂತು ಹೇಳೋದು ಒಂದು ಕಥೆಯನ್ನು, ರಾಮನಾಗಿ ನಿಂತು ಕೇಳೋದು. ಹೇಳೋ ಪ್ರಸಂಗ ಯಾವಾಗ ಬರುತ್ತೆ? ಗೊತ್ತಿಲ್ಲದವರಿಗೆ ಹೇಳಬೇಕು. ರಾಮ ಯಾರು, ಪರಶುರಾಮ ಯಾರು? ಒಬ್ಬನೇ. ಪರಶುರಾಮ ಹೇಳ್ತಾ ಇದ್ದಾನೆ, ರಾಮ ಕೇಳ್ತಾ ಇದ್ದಾನೆ. ಅವನು ಹಾಗೆ ಮಾಡು ಅಂತ ಹೇಳ್ತಾನೆ, ಇವನು ಹೀಗೆ ಮಾಡ್ತಾನೆ. ಲೋಕದೃಷ್ಟಿಯಿಂದ ಇವೆಲ್ಲ ಯಾರಲ್ಲಿ ನಡೆಯುವ ಪ್ರಕ್ರಿಯೆ? ಬೇರೆ ಬೇರೆ ವ್ಯಕ್ತಿಗಳಲ್ಲಿ ನಡೆಯುವ ಪ್ರಕ್ರಿಯೆ. ಒಬ್ಬನೇ ವ್ಯಕ್ತಿ ತನಗೆ ತಾನೇ ಹೇಳಿಕೊಂಡು, ತನಗೆ ತಾನೇ ಕೇಳಿಕೊಂಡು, ತನಗೆ ತಾನೇ ಆರ್ಡರ್ ಮಾಡಿಕೊಂಡು, ತನಗೆ ತಾನೇ ಅದರಂತೆ ನಡೆಯೋದು ಅಂತಿಲ್ಲ. ಇದು ಇಲ್ಲಿ ನಡೀತಾ ಇದೆ. ಯಾರಿಗೆ ದುರ್ಜನರಿದ್ದಾರೆ ಅವರಿಗೆ ಯೋಗ್ಯವಾಗಿರತಕ್ಕಂತಹ ಜ್ಞಾನ ಬರಬೇಕು. ವದನ್ ಶೃಣೋತೀವಚ. ಭಗವಂತನಿಗೆ ವಿನೋದ. ಲೀಲಾ ಮಾನುಷ ವಿಗ್ರಹ. ಅವನಿಗಿದೊಂದು ರಂಗಸ್ಥಳ. ಏಕ ಏವ ದ್ವಿತನುರ್ಮುಮೋದ. ಒಬ್ಬನೇ ವ್ಯಕ್ತಿ 2 ಶರೀರಗಳನ್ನು ಧಾರಣ ಮಾಡಿಕೊಂಡು ಬಂದು ವಿನೋದಿಸ್ತಾ ಇದ್ದಾನೆ, ವಿನೋದವನ್ನು ಮಾಡ್ತಾ ಇದ್ದಾನೆ. ಯಾಕೆ? ಸಚೇಷ್ಟಿತಂಚೈವ ನಿಜಾಶ್ರಯಸ್ಯ ಜನಸ್ಯ ಸತ್ತತ್ವ ವಿಬೋಧ ಕಾರಣಂ ವಿಮೋಹಕಂಚ ಅನ್ಯತಮಸ್ಯ ಕುರ್ವನ್ ಚಿಕ್ರೀಡ ಏಕೋಪಿ ನರಾಂತರೇ ಯಥ. ಯಾರು ಸಜ್ಜನರಿದ್ದಾರೆ ಅವರಿಗೆ ತತ್ವಜ್ಞಾನ ಬರಬೇಕು. ಯಾರು ದುರ್ಜನರಿದ್ದಾರೆ ಅವರಿಗೆ ಯೋಗ್ಯವಾದ ಗತಿ ಯಾವುದು? ಅನ್ನೋ ಸಮಸ್ಯೆ ಇದೆ. ಅದು ಸಿಗಬೇಕು ಅಂತಿದ್ರೆ ಅದಕ್ಕೆ ಕಾರಣವಾದದ್ದು ಯಾವುದು? ಅವರಿಗೆ ಯೋಗ್ಯವಾದ ಅಜ್ಞಾನ.
ಮಿಥ್ಯಾಜ್ಞಾನ. ಅವರವರಿಗೆ ಸಜ್ಜನರಿಗೆ ಅವರೇ ಯೋಗ್ಯವಾದ ತತ್ವಜ್ಞಾನ ಬೇಕು, ಸಿಗಬೇಕು. ಯಾರು ದುರ್ಜನರಿದ್ದಾರೆ ಅವರಿಗೆ ಯೋಗ್ಯವಾಗಿರತಕ್ಕಂಥ ಜ್ಞಾನ, ಮಿಥ್ಯಾಜ್ಞಾನ ಬರಬೇಕು. ಅದಕ್ಕನುಗುಣವಾಗಿರತಕ್ಕಂತಹ ನಡೆಯನ್ನು ತಾನು ನಡೆದು ತೋರಿಸ್ತಾ ಇದ್ದಾನೆ. ಚಿಕ್ರೀಡ ಏಕೋಪಿ ನರಾಂತರೇ ಯಥಾ. ಒಬ್ಬನೇ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಹೇಗೆ ವ್ಯವಹರಿಸ್ತಾನೆ ಹಾಗೆ ವ್ಯವಹರಿಸ್ತಾ ಅವರವರಿಗೆ ಯೋಗ್ಯವಾಗಿರತಕ್ಕಂತಹ ಜ್ಞಾನ ಬರುವಂತೆ ಭಗವಂತ ಮಾಡಿದ್ದಾನೆ. ಭಗವಂತ ನಮ್ಮೆಲ್ಲರಿಗೂ ಕೂಡ ಅಂತಹ ತತ್ವಜ್ಞಾನವು ಕೊಡಲಿ, ಆ ಮೂಲಕ ನಮಗೆ ಅನುಗ್ರಹ ಮಾಡಲಿ ಅಂತ ರಾಮನಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣ.